ನನ್ನ ದರ್ಶನ್ ನಡುವೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅಣ್ಣ ತಮ್ಮ ಅಂತ ಹೇಳಿದಾಗ ಸ್ವಲ್ಪ ಮುನಿಸು ಇದ್ದೇ ಇರುತ್ತೆ. ಈಗ ಎಲ್ಲವೂ ಸರಿಯಾಗಿದೆ ಅಂತ ಹೇಳಿದ್ದಾರೆ ದರ್ಶನ್ ತಮ್ಮ ದಿನಕರ್ ತೂಗುದೀಪ್. ಈಗಾಗಲೇ ಇವರಿಬ್ಬರ ನಡುವೆ ಸರಿ ಇಲ್ಲ, ಮನಸ್ತಾಪಗಳಿದೆ, ಮಾತುಕತೆಗಳಿಲ್ಲ. ಕೇವಲ ಅಂದ್ರೆ ಈ ತರ ಮಾತುಕತೆಗಳು ಬಂದಿದ್ದು ಮಾತ್ರ ಅಲ್ಲ, ಅನೇಕರು ಹೇಳಿದ್ದು ಕೂಡ ಇದು. ಆತ ತನ್ನ ತಮ್ಮನನ್ನ ಯಾವ ರೀತಿಯಾಗಿ ನಡೆಸಿಕೊಂಡಿದ್ದಾನೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಬರ್ತಾ ಇತ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನಕರ್ ತೂಗುದೀಪ್ ಮಾತನಾಡಿದ್ದಾರೆ. ಮೊದಲು ಸ್ವಲ್ಪ ವ್ಯತ್ಯಾಸಗಳಿದ್ದಿದ್ದು ಹೌದು ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಈಗ ನಟ ದರ್ಶನ್ ಅವರ ಆರೋಗ್ಯ ಸುಧಾರಿಸ್ತಾ ಇದೆ, ಪ್ರತಿದಿನ ಫಿಸಿಯೋಥೆರಪಿಯನ್ನ ಮಾಡಿಸಿಕೊಳ್ತಿದ್ದಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಸಹೋದರ ದಿನಕರ್ ಹೇಳಿಕೆಯನ್ನ ಕೊಟ್ಟಿದ್ದು ಡಾಕ್ಟರ್ ಅಜಯ್ ಹೆಗ್ಡೆ ಅವರ ಸಲಹೆಯನ್ನ ಪಡಿತಾ ಇದ್ದಾರೆ. ಹಿಂದೆ ಕೈಗಳಿಗೆ ಆಪರೇಷನ್ ಮಾಡಿದ್ದು ಕೂಡ ಅವರೇ. ಮುಂದೆ 2026ಕ್ಕೆ ನಾನು ದರ್ಶನ್ ಜೊತೆ ಮೂವಿ ಮಾಡ್ತೀನಿ ಅಂತ ಈಗಾಗಲೇ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನಕರ್ ತೂಗುದೀಪ್ ಮಾತನಾಡಿದ್ದಾರೆ. ಸಹೋದರ ದಿನಕರ್ ತೂಗುದೀಪ್ ಈಗಾಗಲೇ ತಮ್ಮ ಮತ್ತು ದರ್ಶನ್ ನಡುವಿನ ಬಾಂಧವ್ಯ ಅಥವಾ ಕೋಪದ ವಿಚಾರವನ್ನ ಕೂಡ ಈಗ ಹೇಳ್ಕೊಂಡಿದ್ದಾರೆ. ಇವರನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ನನ್ನ ಜೊತೆಲಿ ಈಗ ದಿನಕರ್ ತೂಗುದೀಪ್ ಅವರಿದ್ದಾರೆ. 8 ವರ್ಷಗಳ ನಂತರ ಮತ್ತೆ ಡೈರೆಕ್ಷನ್ ಮಾಡ್ತಿದ್ದಾರೆ. ಒಂದಷ್ಟು ವಿಚಾರಗಳಿದೆ, ಎಲ್ಲ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಕಂಗ್ರಾಚ್ಯುಲೇಷನ್. 2018 ನಿಮ್ ಸಿನಿಮಾ ನೋಡಿದ್ವಿ, ಲೈಫ್ ಜೊತೆ ಒಂದು ಸೆಲ್ಫಿ ಅಂತ. ಸೆಲ್ಫಿ ತಗೊಂಡು ಡೈರೆಕ್ಷನ್, ಆಕ್ಟಿಂಗ್ ಈ ತರ ಒಂದಷ್ಟು ಬೇರೆ ಬೇರೆ ಡೈರೆಕ್ಷನ್ ಎಲ್ಲಿದ್ರಿ. ಈಗ ಮತ್ತೆ ಕಮ್ ಬ್ಯಾಕ್ ಅಲ್ಲ ಸರ್, ನನ್ನ ಕೆಲಸನೇ ಇದು. ಮೇನ್ ಪ್ರಯಾರಿಟಿನೇ ಡೈರೆಕ್ಷನ್. ಅದು ಮಧ್ಯದಲ್ಲಿ ಯಾರು ಬಂದು ಕೇಳ್ತಾರೆ, ಸುಮ್ಮನೆ ನಮ್ಮ ಅಮ್ಮನಿಗೂ ನಮ್ಮ ಅಣ್ಣನಿಗೂ ಆಸೆ ಇತ್ತು ನೋಡಕ್ ನಮ್ಮ ಅಪ್ಪನ ತರನೇ ಇದೆಲ್ಲ ಹೆಂಗ್ ಕಾಣ್ತಾರೆ ಸ್ಕ್ರೀನ್ ಮೇಲೆ ಅಂತ. ಸೊ ಅವ್ರ ಆಸೆನೂ ಈಡೇರಿಸ್ಕೊಂಡ ಅಂತ ಮಾಡಿದಷ್ಟೇ. ಇದರ ನಡುವೆ ಸರ್, ನಿಮಗೂ ಕೂಡ ಗೊತ್ತಿರುವಂತದ್ದು, ಯಾಕಂದ್ರೆ ದರ್ಶನ್ ಸರ್ ಮತ್ತೆ ದಿನಕರ್ ಅವರು ಮಾತಾಡ್ತಾ ಇಲ್ವಂತೆ ಅಣ್ಣ ತಮ್ಮದಿರು. ಒಂದು ಮಾತು ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರಿ, ಚಿಕ್ಕ ಪುಟ್ಟ ಫ್ಯಾಮಿಲಿ ಅಂತ ಅಂದಾಗೆ. ಸೊ ಈ ರೀತಿಯಾದಂತಹ ಒಂದು ರೂಮರ್ಸ್ಗಳಿಗೆ ಏನ್ ಹೇಳ್ತೀರಾ? ಇಲ್ಲ, ಜನ ಹೇಳಿದ್ರಲ್ಲೂ ಏನೂ ತಪ್ಪಿಲ್ಲ. ಸಣ್ಣ ಪುಟ್ಟದ ಮನಸ್ತಾಪಗಳಿತ್ತು, ಬಟ್ ಎಷ್ಟು ದಿನ ಇರುತ್ತೆ, ಎವ್ರಿಥಿಂಗ್ ವಿಲ್ ಫೇಡ್ ಔಟ್. ತಮ್ಮನ್ನ ನೋಡಿದ ತಕ್ಷಣ ಒಂದಷ್ಟು ಗ್ಯಾಪ್ ಆಗಿತ್ತು. ಅಮ್ಮ ತಮ್ಮನ್ನ ನೋಡಿದಾಗ ಏನ್ ಹೇಳಿದ್ರು ಸರ್ ದರ್ಶನ್ ಸರ್? ಏನಾರ ಎಮೋಷನಲ್ ಆದ್ರ ಏನ್ ಹೇಳಿದ್ರು ಅಂತ? ಸರ್, ಅದೇ ನಾನು ಹೇಳ್ದಂಗೆ ತುಂಬಾ ವರ್ಷದಿಂದನೇ ನಾನು ಅವನು ಚೆನ್ನಾಗೇ ಇದ್ವಿ. ಅದೇ ಪಬ್ಲಿಕ್ ಅಪಿಯರೆನ್ಸ್ ಇರಲಿಲ್ಲ ಅಷ್ಟೇ, ರೆಗ್ಯುಲರ್ ಆಗಿ ಇತ್ತು. ಬಟ್ ಆ ಪರಿಸ್ಥಿತಿಯಲ್ಲಿ ನೋಡೋಕೆ ನಮಗೆ ತುಂಬಾ ಬೇಜಾರಾಯ್ತು, ನನಗಾಗ್ಲಿ ಅಮ್ಮನಿಗಾಗ್ಲಿ. ಬಟ್ ಅಮ್ಮ ಎಕ್ಸ್ಪ್ರೆಸ್ ಮಾಡ್ಬಿಟ್ರು, ನಾನು ಮಾಡಿರ್ಲಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಸ್ವಲ್ಪ ಕುಗ್ಗಿದ್ದಾನೆ ಅಂದಾಗ ಇಂಥದ್ದು ನೋಡೋ ಇನ್ನೂ ಕುಗ್ಬಿಡ್ತಾನೆ, ಅದಾಗಬಾರ್ದು ಅಂತಾನೆ ನಾನು ತುಂಬಾ ಕ್ಯಾಶುವಲ್ ಆಗಿ ಅವನ ಮುಂದೆ ಇರ್ತಾ ಇದ್ದೆ. ಅಂಡ್ ಇವನ್ ಅವನಿಗೂ ಅದು ನಂಬಿಕೆ ಬಂತು, ನನ್ನ ನಿಜ ಏನು ಅನ್ನೋದು ನನ್ನ ಫ್ಯಾಮಿಲಿಗಾರು ಗೊತ್ತಿದೆ. ಸೊ ಅವ್ರು ನನ್ನನ್ನು ಸಪೋರ್ಟ್ಗಿದ್ದಾರೆ ಅನ್ನೋದು ಅವನಿಗೂ ಅನಿಸ್ತು. ಸೊ ಅದೊಂದೇ. ಈಗ ಫ್ಯಾಮಿಲಿ ಯಾರಿಗೆ ಏನೇ ತೊಂದರೆ ಆದ್ರೆ ಈಗ ನಾನು ಆ ಸ್ಥಾನದಲ್ಲಿದ್ದು ದರ್ಶನ್ ಅದೇ ಮಾಡಿರೋನು. ಸರ್, ಹೇಗಿದ್ದಾರೆ ಸರ್ ಈಗ ಆರೋಗ್ಯವಾಗಿ? ಯಾಕಂದ್ರೆ ಒಂದಷ್ಟು ವಿಚಾರಗಳು ಇನ್ನೂ ಸ್ವಲ್ಪ ಅವ್ರಿಗೆ ಆಪರೇಷನ್ ಆಗುತ್ತಂತೆ, ಈ ತರದೆಲ್ಲ ಒಂದಷ್ಟು ವಿಚಾರಗಳು ಇರುವಂತದ್ದು. ಸರ್, ಅದೇ ದರ್ಶನ್ಗೆ ರೆಗ್ಯುಲರ್ ಆಗಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಬಂದ್ಬಿಟ್ಟು ಅಜಯ್ ಹೆಗ್ಡೆ ಅವರು. ಸೊ ಅವರು ಈಗ ಮೊನ್ನೆ ಮೈಸೂರಿಗೆ ಹೋಗಿದ್ದ ರೀಸನ್ ಮೇನ್ ಆಗೋದು ಒಂದು, ಅವ್ನು ಪ್ರಾಣಿ ಪಕ್ಷಿಗಳು ತುಂಬಾ ದಿನ ನೋಡಿರ್ಲಿಲ್ಲ. ಸೊ ಅದ್ರ ಜೊತೆ ಒಂದ್ ಸ್ವಲ್ಪ ದಿನ ಇರ್ಲಿ. ಅದಾದ್ಮೇಲೆ ನಾವು ಫ್ಯಾಮಿಲಿಯವರು ಒಂದು 2-3 ಡೇಸ್ ಒಟ್ಟಿಗೆ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡು ಅಲ್ಲಿಗೆ ಹೋಗಿದ್ವಿ. ಅದಾದ್ಮೇಲೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಕ್ತು. ಸೊ ಹೋಗಿ ಅವ್ರಿಗೆಲ್ಲಾನು ಚೆಕಪ್ ಮಾಡಿದ್ದಾರೆ. ಸೊ ಇನ್ನು ಮುಂದಕ್ಕೆ ಅಜಯ್ ಹೆಗ್ಡೆ ಅವರು ಕಾಲ್ ತಗೋತಾರೆ, ಏನ್ ಮಾಡ್ಬೇಕು ದರ್ಶನ್ಗೆ, ಹೆಂಗೆ ಟ್ರೀಟ್ ಮಾಡಬೇಕು, ಆಪರೇಷನ್ ಮಾಡಬೇಕಾ ಬೇಡವಾ, ಇಲ್ಲ ಫಿಸಿಯೋಥೆರಪಿಲೇನೆ. ಈಗ ಫಿಸಿಯೋಥೆರಪಿ ಡೈಲಿ ನಡೀತಾ ಇದೆ. ಸೊ ಅದರಿಂದಾನೇ ಅವ್ರಿಗೆ ರಿಕವರಿ ಆಗ್ತಾರೆ ಅನ್ನೋದನ್ನ ಡಾಕ್ಟರ್ ಕಾಲ್ ತಗೋತಾರೆ ಸರ್. ಇದರ ನಡುವೆ ಕೂಡ ಒಂದಷ್ಟು ಚರ್ಚೆಗಳು, ಮತ್ತೆ ಅಣ್ಣನಿಗೆ ತಮ್ಮ ಡೈರೆಕ್ಷನ್ ಮಾಡ್ತಾರೆ, ನವಗ್ರಹ 2 ಬರುತ್ತೆ, ಅದರಲ್ಲೂ ಕೂಡ ಏನು ಪ್ಲಾನ್ ಮಾಡಿದ್ದೀರಾ ಸರ್? ಸರ್, ನವಗ್ರಹ 2 ಏನ್ ಪ್ಲಾನ್ ಮಾಡಿಲ್ಲ, ಬಟ್ ಸಿನಿಮಾ ಮಾಡೋದಂತೂ ಕನ್ಫರ್ಮ್. ತಲೆಯಲ್ಲಿ ಒಂದು ಲೈನ್ ಇದೆ, ಅದನ್ನ ಡೆವಲಪ್ ಮಾಡ್ತೀನಿ. ಅದಕ್ಕಿಂತ ದರ್ಶನ್ಕಿಂತ ಬಿಫೋರ್ ನಮ್ಮ ಅಕ್ಕನ ಮಗ ಚಂದುಗೆ ಲಾಂಚ್ ಮಾಡಬೇಕು. ಸೊ ಅದ್ರ ಬಗ್ಗೆ ಈಗ ಸ್ವಲ್ಪ ರಾಯಲ್ ಪ್ರಮೋಷನ್ ಪ್ಲಸ್ ಚಂದು ಸ್ಕ್ರಿಪ್ಟ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ. ಸೊ ಅದೆರಡು ಅದಾದ್ಮೇಲಿಂದ ದರ್ಶನ್ ಸ್ಕ್ರಿಪ್ಟ್ ಮಾಡಿ ಸಿನಿಮಾ ಮಾಡ್ತೀನಿ. ಆಲ್ ದ ಬೆಸ್ಟ್ ಸರ್. ರಾಯಲ್ ಸೂಪರ್ ಹಿಟ್ ಆಗಲಿ, ಅದ್ರ ಜೊತೆಗೆ ನಿಮ್ಮ ಬ್ರದರ್ ದರ್ಶನ್ ಸರ್ ಕೂಡ ಆದಷ್ಟು ಬೇಗ ಆರೋಗ್ಯವಾಗಿ ಸಿನಿಮಾ ಮಾಡಲಿ ಅಂತ ನಾವು ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು. ಇದಿಷ್ಟು ದಿನಕರ್ ತೂಗುದೀಪ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.